ಹಾಯ್ ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಏನಪ್ಪ ಮ್ಯಾಮು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ನಾನು ಇವತ್ತು ನಿಮಗೆ 60 ಡೇಸ್ ಪ್ಲ್ಯಾನ್ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ? ಎಸ್-ಎ-1ಗೆ ಎಸ್-ಎ-1 ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಮ್ಯಾಮ್ ಎಸ್-ಎ-1 ಬಂದುಬಿಡ್ತಾ ಅಂತ ಕೇಳ್ಬೋದು. ಹೌದು ಮಕ್ಕಳೇ, ಸುಮಾರು ಅಂದರೆ ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಸುಮಾರು ಇನ್ನು 60 ದಿನದಲ್ಲಿ ನಿಮಗೆ ಎಸ್-ಎ-1 ಬರುತ್ತೆ. ಹಾಗಾದರೆ ಎಸ್-ಎ-1 ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಬರಿಬೇಕು ಅಂತ ಹೇಳಿ ನಿಮ್ಮ ಪ್ರಶ್ನೆಗಳು ಬರ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಫಸ್ಟ್ ಏನು ಮಾಡೋಣ ಗೊತ್ತಾ? ಮಿಷನ್ ಎಸ್-ಎ-1 60 ಡೇಸಲ್ಲಿ ಒಂದು ಸಕ್ಸಸ್ ಪ್ಲಾನ್ ಹೇಳ್ಕೊಡ್ತಾ ಇದ್ದೀನಿ. ಈ ಪ್ಲಾನನ್ನು ನೀವು ಫಾಲೋ ಮಾಡಿದರೆ 90% ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತೀನಿ. ಹೇಗಪ್ಪ ಅಪ್ರೋಚ್ ಮಾಡಬೇಕು ಅಂತ ಹೇಳಿದಾಗ, ಸ್ಟೆಪ್ 1 ಏನು ಮಾಡಬೇಕು? ಲರ್ನ್ ನೋಟ್ಸ್ ಆ್ಯಂಡ್ ಬೂಸ್ಟ್ ಅಂತ ಹೇಳಿ, ಅಂದರೆ ನೋಟ್ಸನ್ನು ಲರ್ನ್ ಮಾಡಬೇಕು ಮತ್ತು ಅದನ್ನು ಟಿಪ್ಪಣಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಹೇಗೆ ಮಾಡ್ಕೋಬೇಕು? ದಿನಕ್ಕೆ 2-3 ವಿಷಯನ ಕಲಿಬೇಕು. ದಿನಕ್ಕೆ 1 ವಿಷಯ ಮಾತ್ರ ಕಲಿಯೋಕ್ಕಾಗಲ್ಲ, 2-3 ವಿಷಯದ ಟೈಮ್ ಟೇಬಲನ್ನು ಹಾಕೋಬೇಕು. ಹಾಗೆ ಏನು ಮಾಡಬೇಕು ಅಂದರೆ ಪಠ್ಯ ಪುಸ್ತಕವನ್ನು ಓದಬೇಕು. ಯಾಕೆ ಪಠ್ಯ ಪುಸ್ತಕವನ್ನು ಓದಬೇಕು ಅಂದರೆ, ನಿಮ್ಮ ಸ್ಟೇಟ್ ಬೋರ್ಡ್ ಇದೆ ಅಲ್ವಾ, ನಿಮ್ಮ ಬೋರ್ಡ್ ಏನು ಪ್ರಿಸ್ಕ್ರೈಬ್ ಮಾಡಿರುತ್ತಲ್ಲ ಆ ಎಲ್ಲ ಪಠ್ಯ ಪುಸ್ತಕವನ್ನು ಹೇಗೆ ಓದಬೇಕು ಮೇಡಮ್ ಅಂತ ಕೇಳಿದರೆ, ನೀವು ಪಠ್ಯ ಪುಸ್ತಕ ಒಂದು ಲೈನ್ ಬಿಡದೇ ಇರೋ ಥರ ಎಲ್ಲ ಪಾಠವನ್ನು, ಎಲ್ಲ ನೋಟ್ಸನ್ನು, ಅಲ್ಲಿರುವ ಚಟುವಟಿಕೆಗಳನ್ನು ಎಲ್ಲನೂ ಓದಬೇಕು. ಮ್ಯಾಥ್ಸಲ್ಲಿ ಎಲ್ಲ ಕ್ವಶನನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಒಂದೇ ದಿನ ಮಾಡೋಕ್ಕಾಗುತ್ತಾ? ಇಲ್ಲ, ಅದನ್ನು ಬ್ರೇಕ್ ಮಾಡಿ ಮಾಡಬೇಕು. ಹಾಗಿದ್ರೆ ಫಸ್ಟ್ ಏನು ಮಾಡಬೇಕು? ಸ್ಟೆಪ್ 1 ದಿನಕ್ಕೆ 2-3 ವಿಷಯಗಳನ್ನು ಕಲಿಬೇಕು ಮತ್ತು ಪಠ್ಯ ಪುಸ್ತಕವನ್ನು ಕರೆಕ್ಟಾಗಿ ಓದಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ, ಮೇಕ್ ದ ನೋಟ್ಸ್, ಅಂದರೆ ನೋಟ್ಸನ್ನು ಮಾಡ್ಕೋಬೇಕು. ಹೇಗೆ? ಕೀ ಪಾಯಿಂಟ್ಸ್ ಇರೋ ಥರ, ಸಿಂಬಲ್ಸ್ ಇರೋ ಥರ, ಇಕ್ವೇಷನ್ಸ್ ಇರೋ ಥರ. ಸೈನ್ಸಲ್ಲೆಲ್ಲ ಇಕ್ವೇಷನ್ ತುಂಬ ಇಂಪಾರ್ಟೆಂಟ್ ಅಲ್ವಾ? ಇಕ್ವೇಷನ್ ಇರೋ ಥರ, ಸಿಂಬಲ್ಸ್ ಇರೋ ಥರ, ಆ ಥರ ನೀವು ನೋಟ್ಸನ್ನು ಮಾಡ್ಕೋಬೇಕು. ಮತ್ತು ಸ್ಪೆಂಡ್ 1 ಅವರ್ ಫಾರ್ ಡೈಲಿ ರಿವಿಷನ್. 1 ಅವರ್ ನೀವು ರಿವಿಷನಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಒಂದು ದಿನ ಓದಿರ್ತೀರಲ್ವ 2-3 ಸಬ್ಜೆಕ್ಟ್ಗಳನ್ನ, ಅದಾದಮೇಲೆ 1 ಅವರ್ ರಿವಿಷನ್ ಮಾಡಬೇಕು. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸ್ಟೆಪ್ 2. ಸ್ಟೆಪ್ 1 ನೀವೇನು ಮಾಡಿದ್ರಿ? 2-3 ವಿಷಯಗಳನ್ನು ಕಲ್ತ್ರಿ, ಆಮೇಲೆ ನೋಟ್ಸ್ ಮಾಡ್ಕೊಂಡ್ರಿ, ಆಮೇಲೆ ಪಠ್ಯ ಪುಸ್ತಕವನ್ನು ಓದಿದ್ರಿ ಅಲ್ವಾ? ಸ್ಟೆಪ್ 2 ಏನು ಮಾಡಬೇಕು ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿರುತ್ತಲ್ಲ ಅವುಗಳನ್ನು, ಮಾಡೆಲ್ ಕ್ವಶನ್ ಪೇಪರನ್ನು, ವರ್ಕ್ ಬುಕ್ಕನ್ನು ಬಳಸಿಕೊಂಡು ನೀವು ಸಾಲ್ವ್ ಮಾಡಬೇಕು. ಯೂಸ್ ಪ್ರೀವಿಯಸ್ ಪೇಪರ್ಸ್ ಆ್ಯಂಡ್ ಮಾಡೆಲ್ ಪೇಪರ್ಸ್ ಆ್ಯಂಡ್ ವರ್ಕ್ ಬುಕ್ಸ್. ಮತ್ತು ಸಮಯಕ್ಕೆ ಉತ್ತರ ಬರೆಯೋದು, ಅಂದರೆ ಪ್ರಾಕ್ಟೀಸನ್ನು ಏನು ಮಾಡಬೇಕು ಅಂದರೆ 3 hours ಟೈಮ್ ಇಟ್ಕೊಂಡು ಟೈಮ್ ಫ್ರೇಮಲ್ಲೇ ಬರೆಯೋದನ್ನು ಕಲಿಬೇಕು. ಪ್ರಾಕ್ಟೀಸ್ ರೈಟಿಂಗ್ ದ ಆನ್ಸರ್ ವಿದಿನ್ ದ ಟೈಮ್ ಲಿಮಿಟ್ಸ್, ಅಂದರೆ ಟೈಮ್ ಲಿಮಿಟ್ಸ್ ಒಳಗಡೆ ಬರೆಯೋದನ್ನು ಕಲಿಬೇಕು. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ಸ್ಟೆಪ್ 2 ಅಂದರೆ, ಅಭ್ಯಾಸ ಮತ್ತು ಪ್ರಶ್ನೆ ಪತ್ರಿಕೆ ಇತ್ತಲ್ವ, ಅದರಲ್ಲಿ ಇಲ್ಲಿ ರಿವೈಸ್ ವೀಕ್ ಸಬ್ಜೆಕ್ಟ್, ಯಾವ ತಿಮ್ಮದು ವೀಕ್ ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನು ರಿವೈಸ್ ಮಾಡಬೇಕು. ಮತ್ತು ಅನ್ಕ್ಲಿಯರ್, ಅಂದರೆ ಕ್ಲಿಯರ್ ಆಗದೆ ಇರೋ ಟಾಪಿಕ್ಸ್ ಇರುತ್ತಲ್ಲ ಅದ್ರ ಮೇಲೆ ವರ್ಕ್ ಮಾಡಬೇಕು. ಪ್ರತಿ ವಾರ 1-2 ಮಾದರಿ ಪತ್ರಿಕೆ, ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಮಾಕ್ ಟೆಸ್ಟನ್ನು ತಗೋಬೇಕು. 1 or 2 ಏನು ಮಾಡಬೇಕು? ಮಾಕ್ ಟೆಸ್ಟನ್ನು ತಗೊಳ್ಬೇಕು. ಹಾಗೆಯೇ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸ್ಟೆಪ್ 3. ಇದು ಫೈನಲ್, ಅಂದರೆ ಇಲ್ಲಿ ಫೈನಲ್ ರಿವಿಷನ್ ಮಾಡಬೇಕು. ನೀವು ಎಷ್ಟು ಓದಿರ್ತೀರಾ ಅದಕ್ಕಿಂತ ಹೆಚ್ಚಿನ ರಿವಿಷನ್ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗುತ್ತೆ ಪೇಪರ್ಸ್. ಹಾಗಿದ್ರೆ ಏನು ಮಾಡಬೇಕು ಅಂದರೆ, ಮಾಕ್ ಟೆಸ್ಟ್ ಮಾಡಬೇಕು, ಫೈನಲ್ ರಿವಿಷನ್ ಮಾಡಬೇಕು. ರಿವೈಸ್ ಫುಲ್ ಸಬ್ಜೆಕ್ಟ್, 1 ಸಬ್ಜೆಕ್ಟ್ನ ಫುಲ್ ರಿವೈಸ್ ಮಾಡಬೇಕು. ಒನ್ ಡೇಗೆ 1 ಸಬ್ಜೆಕ್ಟ್ನ ರಿವೈಸ್ ಮಾಡಬೇಕು. ಆಮೇಲೆ ಟೇಕ್ ಅ ಮಾಕ್ ಟೆಸ್ಟ್ ಎವ್ರಿ 2 ಡೇಸಿಗೆ ಒಂದು ಸತಿ ಒಂದು ಮಾಕ್ ಟೆಸ್ಟ್ ತೊಗೋಬೇಕು. ಅಂದರೆ 2 ದಿನಕ್ಕೆ 1 ಮಾಕ್ ಟೆಸ್ಟ್, ಅಂದರೆ 2 ದಿನ ಓದಿದ ತಕ್ಷಣ 1 ಮಾಕ್ ಟೆಸ್ಟ್ ತೊಗೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಸ್ಟೆಪ್ 3 ಕೊನೆಯ ಕ್ಷಣದ ಮನನ, ಅಂದರೆ ಲಾಸ್ಟ್ ಮಿನಿಟ್ ರಿವಿಷನ್. ಲಾಸ್ಟ್ ಮಿನಿಟಲ್ಲಿ ರಿವಿಷನ್ ಮಾಡೋದಿರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೇಕು. ಹಾಗಿದ್ರೆ ಸಾಲ್ವ್ ದ ಪ್ರೀವಿಯಸ್ ಇಯರ್, ಅಂದರೆ PYQs ಅಂತ ಹೇಳ್ತೀವಲ್ಲ, ನಮ್ಮ ಚಾನಲಲ್ಲಿ ನಾವು ಕೊಟ್ಟಿರ್ತೀವಲ್ವ PYQs, ಅದನ್ನು ಬಿಡಿಸಿ. ಓಕೆನಾ? ಇಲ್ಲಿ ಮಾಕ್ ಪೇಪರ್ಗಳನ್ನು ಬಿಡಿಸಿ. ಮತ್ತು ರಿವೈಸ್ ಯುವರ್ ಕ್ವಿಕ್ ನೋಟ್ಸ್, ಸಣ್ಣ ನೋಟ್ಸ್ ಮಾಡ್ಕೊಂಡಿರ್ತೀರಲ್ವ, ಮನನ ನಕ್ಷೆ ಮುಖಾಂತರ ಮಾಡ್ಕೊಂಡಿರ್ತೀರಲ್ವ, ಆ ನೋಟ್ಸನ್ನೆಲ್ಲ ನೀಟಾಗಿ
ರಿವೈಸ್ ಮಾಡಬೇಕು ಮಕ್ಕಳೇ. ಯಾಕಂದರೆ ಅದೇ ತುಂಬ ತುಂಬ ಇಂಪಾರ್ಟೆಂಟು. ನಿಮಗೆ ಏನಾಗಿರುತ್ತೆ, ಚಿಕ್ಕ ಚಿಕ್ಕ ಪಾಯಿಂಟಲ್ಲಿ ಏನಾಗಿರುತ್ತೆ, ಪೂರ್ತಿಯಾಗಿ ಓದಿರ್ತೀರ, ಆದರೆ ಚಿಕ್ಕ ಚಿಕ್ಕ ಪಾಯಿಂಟ್ಗಳನ್ನು ನೆನ್ಪಿಟ್ಕೋಬೇಕಲ್ವಾ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ರಿವೈಸ್ ಮಾಡಬೇಕು. ಇಲ್ಲಿ ಸಾಲ್ವ್ ದ ಪ್ರೀವಿಯಸ್ ಪೇಪರ್, ಪ್ರೀವಿಯಸ್ ಇಯರ್ನ ಪೇಪರ್ನ ಸಾಲ್ವ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಆನ್ಸರನ್ನು ಚೆಕ್ ಮಾಡ್ಕೋಬೇಕು. ಸುಮ್ಮನೆ ಸಾಲ್ವ್ ಮಾಡಿ ನಿಮ್ಗೆ ಬೇಕಾದಂಗೆ ನೀವು ಮಾಡ್ಕೊಳ್ಳೋದಲ್ಲ. ನೀವೇನು ಮಾಡಬೇಕು, ಸಾಲ್ವ್ ಮಾಡಿದ ನಂತರ ಆನ್ಸರ್ ಕೀ ಇಟ್ಕೊಂಡು ಚೆಕ್ ಮಾಡಬೇಕು. ಆಮೇಲೆ ಚಿಕ್ಕ ಚಿಕ್ಕ ನೋಟ್ಸ್ಗಳನ್ನು, ಡೆಫಿನಿಷನ್ಸ್ಗಳನ್ನು ನೀವು ಬರ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ರಿವೈಸ್ ಮಾಡಬೇಕು. ಮತ್ತು ಫಾರ್ಮುಲಾನ, ಮ್ಯಾಪ್ಸನ್ನು ರಿವೈಸ್ ಮಾಡಬೇಕು. ಈಗ ಸೋಷಲ್ ಸ್ಟಡಿಯಲ್ಲಿ ಮ್ಯಾಪ್ಸ್ ಇರುತ್ತಲ್ವ, ಮ್ಯಾಪ್ಸ್ನೆಲ್ಲ ಏನು ಮಾಡಬೇಕು, ಮಾರ್ಕ್ ಮಾಡೋದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ನಕ್ಷೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೈನ್ಸಲ್ಲಿ ಫಾರ್ಮುಲಾಸ್ಗಳನ್ನೆಲ್ಲ ನೀವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಹಾಗಿದ್ರೆ ಮಕ್ಕಳೇ ನೆಕ್ಸ್ಟ್ ಏನು ಮಾಡಬೇಕು ಮೇಡಮ್ ಅಂತ ಕೇಳ್ಬೋದು. ಈಗ ಈಚ್ ಸಬ್ಜೆಕ್ಟ್ ವೈಸ್ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಈಚ್ ಸಬ್ಜೆಕ್ಟ್ ಅಂದರೆ ಯಾವುದೇ ಸಬ್ಜೆಕ್ಟಲ್ಲಿ ತುಂಬ ಚೆನ್ನಾಗಿ ನೀವು ಮಾರ್ಕ್ಸ್ ತೆಗಿಬೇಕಂದ್ರೆ ತುಂಬ ಆ ಸಬ್ಜೆಕ್ಟನ್ನ ಕರಗತ ಮಾಡ್ಕೊಂಡಿರಬೇಕು, ತುಂಬ ಚೆನ್ನಾಗಿರಬೇಕು. ಹಾಗಿದ್ರೆ ಏನೇನು ಮಾಡಬೇಕು ಅಂದರೆ ದಿನಕ್ಕೆ 10ರಿಂದ 15 ಸಮಸ್ಯೆಗಳನ್ನು, ವರ್ಡ್ ಪ್ರಾಬ್ಲಮನ್ನು ಮಾಡಿ ಮಕ್ಕಳೇ. ತುಂಬ ಹೇಳ್ತಾ ಇದ್ದೀನಿ, ಯಾಕಂದರೆ ವರ್ಡ್ ಪ್ರಾಬ್ಲಮ್ ತುಂಬ ಟಫ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಅದರ ಲಾಜಿಕ್ ಇರುತ್ತೆ. ಅದಕ್ಕಾಗಿ ವರ್ಡ್ ಪ್ರಾಬ್ಲಮ್ಗಳನ್ನು ಬಿಡಿಸಿ. ಆಮೇಲೆ ಏನು ಮಾಡಿ ಅಂದರೆ ಸೂತ್ರಗಳನ್ನು ಅಂತಂದರೆ ಮೆಮೊರೈಸ್ ಮಾಡಿ. ಸೂತ್ರಗಳು ಅಂದರೆ ನಿಮಗೆ ಈಗ ಫಾರ್ಮುಲಾಸ್ ಇರುತ್ತೆ, ಎಷ್ಟೊಂದು ಫಾರ್ಮುಲಾಸ್ ಇರುತ್ತಲ್ವ. ಈಗ ಟ್ರಯಾಂಗಲಲ್ಲಿ ಹೋಗಲಿ, ಥೇಲ್ಸ್ ಪ್ರಾಬ್ಲಮ್ಮು ಅದೆಲ್ಲ ಬರುತ್ತಲ್ವ, ಅಲ್ಲೆಲ್ಲ ನಿಮ್ಮ ಫಾರ್ಮುಲಾಸ್ ಇರುತ್ತೆ. ಆ ಫಾರ್ಮುಲಾಸು, ಟ್ರಿಗ್ನೋಮೆಟ್ರಿ ಫಾರ್ಮುಲಾಸು, ಅವುಗಳ ಫಾರ್ಮುಲಾಸ್ಗಳನ್ನೆಲ್ಲ ಮಾಡಿ. ಮತ್ತು ಪ್ರಾಕ್ಟೀಸ್ ರೈಟಿಂಗ್ ದ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಇದು ತುಂಬ 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 ಇಂಪಾರ್ಟೆಂಟು ಮಕ್ಕಳೇ. ಯಾವಾಗಲೂ ಸೊಲ್ಯೂಷನನ್ನು ಏನು ಮಾಡಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಮತ್ತು ಸ್ಟೆಪ್ಗಳನ್ನು ಹಾರ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಈಚ್ ಸ್ಟೆಪ್ ಕ್ಯಾರಿ ಮಾರ್ಕ್ಸ್ ಇರುತ್ತೆ. ಎಲ್ಲ ಸ್ಟೆಪ್ಪಿಗೂ ಮಾರ್ಕ್ಸ್ ಬರುತ್ತೆ. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಹಾಗಿದ್ರೆ ನೀವು ಮ್ಯಾಥ್ ಮಾಡಬೇಕಂದ್ರೆ ಏನು ಮಾಡಬೇಕು, 10ರಿಂದ 15 ಸಮಸ್ಯೆಗಳನ್ನು ದಿನಕ್ಕೆ ಬಿಡಿಸ್ಬೇಕು. ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸಮಸ್ಯೆ ಅಂದರೆ ಮತ್ತು ಮೆಮೊರೈಸ್ ದ ಫಾರ್ಮುಲಾನ ಮೆಮೊರೈಸ್ ಮಾಡ್ಕೋಬೇಕು. ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ, ರೈಟಿಂಗ್ ದ ಸ್ಟೆಪ್ಸ್ನ ಸ್ಟೆಪ್ ಬೈ ಸ್ಟೆಪ್ ಬರೆದು ಫಾರ್ಮುಲಾ ಹಾಕಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ನೆಕ್ಸ್ಟಿಗೆ ಹೋಗ್ತಾ ಇದ್ದೀನಿ. ವಿಜ್ಞಾನ. ಇಲ್ಲಿ ನೋಡಿ, ಸೂಪರ್ ಇಂಪಾರ್ಟೆಂಟ್ ಅಲ್ವಾ. ಇಲ್ಲೇನು ಮಾಡಬೇಕು ಅಂದರೆ ಅಂಡರ್ಸ್ಟ್ಯಾಂಡ್ ಈಚ್ ಲೆಸನ್, ಅದರಲ್ಲಿರುವಂಥ ಕಾನ್ಸೆಪ್ಟ್ಸ್ ಇರುತ್ತಲ್ಲ ಅದನ್ನು ನೆನ್ಪಿಟ್ಕೋಬೇಕು. ಆಮೇಲೆ ಅದರಲ್ಲಿ ಕೆಮಿಕಲ್ ಫಾರ್ಮುಲಾ ಬರುತ್ತೆ. ಮತ್ತು ಅನ್ವಯಿಕ ಅಂದರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದು ತುಂಬ ತುಂಬ ಇಂಪಾರ್ಟೆಂಟು. ಫಿಸಿಕ್ಸಲ್ಲಾಗಲಿ ಕೆಮಿಸ್ಟ್ರಿಯಲ್ಲಾಗಲಿ ನಿಮಗೆ ಫಾರ್ಮುಲಾ ಬರೆಯೋದ್ರ ಜೊತೆಗೆ ಅದರಲ್ಲಿ ಏನಾಗಿರುತ್ತೆ, ಅಪ್ಲಿಕೇಶನ್ ಬೇಸ್ಡ್ ಕೆಲವೊಂದು ಕ್ವಶನ್ಸ್ ಬರುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಎಲ್ಲ ಸಂಕೇತಗಳನ್ನು, ಕಾನ್ಸೆಪ್ಟ್ಸು, ಕೆಮಿಕಲ್ ಕಾಂಪೋಸಿಷನ್ಸು, ಸಿಂಬಲ್ಸು, ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಬರೀಬೇಕು ಅಂದರೆ ಎಲ್ಲ ಸಿಂಬಲ್ಸ್ ಒಂದು ಕಡೆ ಬರ್ಕೋಬೇಕು, ಎಲ್ಲ ಕಾನ್ಸೆಪ್ಟ್ಸನ್ನ ಒಂದು ಕಡೆ ಬರ್ಕೋಬೇಕು. ಕಾನ್ಸೆಪ್ಟ್ಸ್ ಅಂದರೆ ಡೆಫಿನಿಷನ್ಸ್ ಇರುತ್ತಲ್ಲ, ಆ ಡೆಫಿನಿಷನ್ ವೈಸ್ ಕಾನ್ಸೆಪ್ಟ್ಸ್ಗಳನ್ನ ಬರ್ಕೋಬೇಕು. ಆಮೇಲೆ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ, ಡೈಮಾಲಿಕ್ಯೂಲು ಎಲ್ಲ ಗೊತ್ತಿರುತ್ತಲ್ವ, ಅದನ್ನೆಲ್ಲ ನೀವು ಮಾಡಬೇಕಾದ್ರೆ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಚಿತ್ರಗಳನ್ನು ಅಭ್ಯಾಸ ಮಾಡಬೇಕು. ಅಂದರೆ ಡಯಾಗ್ರಾಮ್ಗಳನ್ನು ಅಭ್ಯಾಸ ಮಾಡಬೇಕು. ಎಷ್ಟೊಂದು ಡಯಾಗ್ರಾಮ್ ಇಂಪಾರ್ಟೆಂಟ್ ಇರುತ್ತಲ್ವ, ಆ ಡಯಾಗ್ರಾಮ್ಗಳನ್ನು ಬರೆದು ಲೇಬಲ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಗೆ ಗೊತ್ತಿರುತ್ತೆ, ಒಂದೇ ಸೈಡಲ್ಲಿ ಲೇಬಲಿಂಗ್ ಎಲ್ಲ ಮಾಡಬೇಕಲ್ವ, ಆವಾಗ ನೀವು ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಬರುತ್ತೆ. 1ರಿಂದ 2 ಸತಿ ಮಾಡಿ, ಅದು ಮನನ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಇದರಲ್ಲಿ ಏನೇನು ಮಾಡಬೇಕು, ಫಾರ್ಮುಲಾ ಮಾಡಬೇಕು, ಇಕ್ವೇಷನ್ಸ್ ಮಾಡಬೇಕು, ಮತ್ತು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಮಾಡಬೇಕು. ಹಾಗೆಯೇ ಇದರಲ್ಲಿ ಡ್ರಾಯಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು ಸೈನ್ಸಲ್ಲಿ. ಓಕೆನಾ ಮಕ್ಕಳೇ? ಹಾಗಿದ್ರೆ ನೆಕ್ಸ್ಟ್ ಯಾವ ವಿಷಯ ನೋಡೋಣ. ನಮ್ಮ ಸೋಷಲ್ ಸ್ಟಡಿ ತುಂಬ ಜಾಸ್ತಿ ಚಾಪ್ಟರ್ಸ್ ಅಲ್ವಾ ಸೋಷಲ್ ಸ್ಟಡಿಯಲ್ಲಿ. ಯಾವಾಗಲೂ ಇದರಲ್ಲಿ ಮೈಂಡ್ ಮ್ಯಾಪನ್ನು ಮಾಡಿಕೊಂಡು ಏನು ಮಾಡಬೇಕು, ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಭೂಗೋಳ, ಇತಿಹಾಸ ಅಂತ ಹೇಳಿದ್ರೆ ನಿಮ್ಮ ಸಿವಿಕ್ಸ್ ಎಲ್ಲ ಇರುತ್ತಲ್ವ, ಸಿವಿಕ್ಸು, ಜಿಯೋಗ್ರಫಿ, ಹಿಸ್ಟ್ರಿ ಎಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ ಚಿಕ್ಕ ಚಿಕ್ಕ ಮೈಂಡ್ ಮ್ಯಾಪ್ ಮಾಡ್ಕೋಬೇಕು. ಮೈಂಡ್ ಮ್ಯಾಪ್ ಮಾಡಿಕೊಂಡು ನೆನ್ಪಿಟ್ಕೋಬೇಕು. ಹಾಗೆಯೇ ಇದರಲ್ಲಿ ಕೆಲವೊಂದು ಡೇಟ್ಸ್ ಇರುತ್ತೆ, ಘಟನೆಗಳಿರುತ್ತೆ, ಅವುಗಳನ್ನೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ಲ್ಯಾಶ್ ಕಾರ್ಡ್ಗಳು ಮಾಡ್ಕೋಬೇಕು. ಇಲ್ಲ ಚಿಕ್ಕ ಚಿಕ್ಕ ಒಂದು ಕಾರ್ಡ್ಗಳಲ್ಲಿ ಬರ್ಕೋಬೇಕು. ಅದನ್ನು ನೆನ್ಪಿಟ್ಕೊಳ್ಳೋಕೆ ನಿಮ್ಗೆ ಈಸಿ ಆಗುತ್ತೆ. ಅದನ್ನ ಬರೆದ್ಬಿಟ್ಟು ಬೇಕಾದರೆ ನೀವು ಟೇಬಲಲ್ಲಿ ಎಲ್ಲಿ ಓದ್ತಾ ಇರ್ತೀರಲ್ಲ ಅಲ್ಲಿ ಮುಂದೆ ಅಂಟಿಸ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಂಟಿಸ್ಕೊಂಡಿರೋದನ್ನು ನೀವು ಕಾಫಿ ಕುಡಿಬೇಕಾದ್ರೂ, ಟೀ ಕುಡಿಬೇಕಾದ್ರೂ, ತಿಂಡಿ ತಿನ್ನಬೇಕಾದ್ರೂ ಹಿಂಗೆ ನೋಡ್ತಾ ಇದ್ದರೆ ಅದು ದಿನ ನೋಡ್ತಾ ಇದ್ದರೆ ಬಂದುಬಿಡುತ್ತೆ ಈಸಿಯಾಗಿ. ಹಾಗೆಯೇ ಸೈನ್ಸ್ ಕೂಡ ಸೈನ್ಸದ್ದು ಕೆಲವೊಂದು ಫಾರ್ಮುಲಾ, ಕೆಮಿಸ್ಟ್ರಿ ಇದು ಇರುತ್ತಲ್ಲ ಅದು, ಮತ್ತು ಮ್ಯಾಥ್ಸದ್ದು ಕೆಲವೊಂದು ಫಾರ್ಮುಲಾಸ್ಗಳನ್ನ ಅದರಲ್ಲಿ ಬರೆದು
ಪ್ರಾಕ್ಟೀಸ್ ಮಾಡ್ಬೋದು ನೀವು. ಹಾಗೆಯೇ ಒಂದು ಸೂಪರ್ ಡ್ಯೂಪರ್ ನಿಮಗಿದು ಅಂದರೆ 5 ಮಾರ್ಕ್ ಮ್ಯಾಪ್ ಅಲ್ವಾ, ಮ್ಯಾಪನ್ನು ಮಾತ್ರ ಯಾವತ್ತೂ ಮರಿಬಾರ್ದು. ಮ್ಯಾಪಲ್ಲಿ ಏನು ಮಾಡಬೇಕು, ತುಂಬ ಈಸಿ ಅಲ್ವಾ ಮ್ಯಾಪ್ ಮಾಡೋದು ಮತ್ತು ಮ್ಯಾಪನ್ನು ಗುರುತಿಸೋದು, ಅದನ್ನು ಮರಿಬಾರ್ದು. ಅದನ್ನು ಯಾವಾಗಲೂ ಏನು ಮಾಡಬೇಕು ಅಂದರೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಒಂದು ನೀವು ಭಾರತ ನಕ್ಷೆನ ಬಿಡಿಸೋದು ಅಂದರೆ ಮ್ಯಾಪನ್ನು ಬಿಡಿಸ್ಕೊಳ್ಳೋದು ಎಲ್ಲೆಲ್ಲಿದೆ ಅಂತ ಹೇಳಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಹೆಂಗೆ ಗೊತ್ತಾ, ಲ್ಯಾಂಗ್ವೇಜ್ ಅಂತ ಬಂದಾಗ ಯಾವಾಗಲೂ ಬರೆದು ಪ್ರಾಕ್ಟೀಸ್ ಮಾಡಬೇಕು. ದೊಡ್ಡ ದೊಡ್ಡ ಕ್ವಶನ್ಸ್ ಇದ್ದಾಗ ಅದರಲ್ಲಿ ಕೀವರ್ಡ್ಸ್ ಇರುತ್ತೆ. ಹಾಗಿದ್ರೆ ಏನು ಮ್ಯಾಮ್ ಕೀವರ್ಡ್ಸ್ ಅಂದರೆ ಏನು ಅಂದರೆ ಆ ಒಂದು ಚಾಪ್ಟರಲ್ಲಿ ಅಥವಾ ಆ ಒಂದು ಗದ್ಯದಲ್ಲಿ ಬಂದಂಥ ಹೊಸ ಶಬ್ದಗಳು ಅಂತ ಹೇಳ್ಬೋದು. ಈಗ ಸೈನ್ಸಲ್ಲಿ, ಮ್ಯಾಥ್ಸಲ್ಲಿ ಎಲ್ಲದರಲ್ಲಿ ಏನಾಗುತ್ತೆ, ಆ ಹೊಸ ವರ್ಡ್ಸ್ ಬಂದಿರುತ್ತೆ. ಈಗ ಮ್ಯಾಥ್ಸಲ್ಲಿ ಬಿಟ್ಟಾಕಿ, ಮ್ಯಾಥ್ಸಲ್ಲಿ ಏನಾಗುತ್ತೆ, ನೀವೇನು ಪ್ಯಾರಾಗ್ರಾಫ್ ಆಗಿ ಬರೆಯೋದಿರಲ್ಲ. ಅದೇ ಸೈನ್ಸಲ್ಲಿ ಮತ್ತು ಸೋಷಲಲ್ಲಾಗಲಿ ಕನ್ನಡ ಇಂಗ್ಲೀಷಲ್ಲಾಗಲಿ ನೀವೇನಾಗುತ್ತೆ ಸೈನ್ಸಲ್ಲಿ ಮತ್ತು ಸೋಷಲಲ್ಲಿ ಪಾಯಿಂಟ್ ವೈಸ್ ಬರಿತೀರಿ. ಅದೇ ಕನ್ನಡ ಮತ್ತು ಇಂಗ್ಲೀಷ್ ಬಂದಾಗ ನೀವು ಯಾವಾಗಲೂ ಪ್ಯಾರಾಗ್ರಾಫಲ್ಲೇ ಬರಿಬೇಕು. ಇಲ್ಲಿ ಪಾಯಿಂಟ್ ವೈಸ್ ಬರೆಯೋಕ್ಕಾಗಲ್ಲ. ನೀವು ಎಸ್ಸೇದು ಫಾರ್ಮ್ಯಾಟ್ಸ್ ಇರುತ್ತಲ್ಲ ಅದನ್ನು, ಲೆಟರ್ ರೈಟ್ ಫಾರ್ಮ್ಯಾಟ್ಸ್ ಇರುತ್ತಲ್ಲ ಅದನ್ನು, ಗಾದೆ ಮಾತುಗಳ ಫಾರ್ಮ್ಯಾಟ್ಸ್ ಅಂದರೆ ಫಾರ್ಮ್ಯಾಟ್ ಅಂದರೆ ನಮೂನೆಗಳು, ಅದು ಹೆಂಗೆ ಬರಿಬೇಕು ಅಂತಿರುತ್ತಲ್ವ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ನಮೂನೆಯಲ್ಲಿ ಕರೆಕ್ಟಾಗಿ ಬರೆದ್ಬಿಟ್ರೆ ಅಲ್ಲೇ ಅರ್ಧ ಮಾರ್ಕ್ ಬಂದುಬಿಡುತ್ತೆ ನಿಮಗೆ. ಸರಿನಾ ಮಕ್ಕಳೇ? ಹಾಗೆಯೇ ಗದ್ಯ ಮತ್ತು ಪದ್ಯ ಅಂದರೆ ಲೆಸನ್ ಮತ್ತು ಇದು ಇರುತ್ತಲ್ಲ ಅದ್ರ ಪರಿಚಯವನ್ನು, ಕವಿಕೃತಿ ಪರಿಚಯ ಆಗಿರಲಿ, ಅದರಲ್ಲಿರೋ ಲಾಂಗ್ ಕ್ವಶನ್ಸ್ ಆಗಲಿ, ಅವನ್ನೆಲ್ಲ ಏನು ಮಾಡಬೇಕು, ಕೀವರ್ಡ್ ಬರೆದಿಟ್ಕೋಬೇಕು. ಅಂದರೆ ಮೈಂಡ್ ಮ್ಯಾಪ್ ಥರ ಬರೆದಿಟ್ಕೋಬೇಕು. ನಾನು ತುಂಬ ಮೈಂಡ್ ಮ್ಯಾಪನ್ನೇ ಹೇಳ್ತೀನಿ. ಯಾಕೆ ಗೊತ್ತಾ, ಎಲ್ಲ ಕ್ವಶನ್ ಆನ್ಸರ್ನು ನಾವು ತುಂಬ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗಲೂ ಮೈಂಡ್ ಮ್ಯಾಪ್ ಮುಖಾಂತರ ನೆನ್ಪಿಟ್ಕೊಳ್ಳೋದೇ ತುಂಬ ಈಸಿ. ಮತ್ತು ಗ್ರಾಮರ್ ಇದನ್ನು ಮಾತ್ರ ಮರಿಬೇಡಿ. ಗ್ರಾಮರ್ ಆ್ಯಂಡ್ ಕಾಂಪ್ರಹೆನ್ಷನ್ಸ್ ಇದು ತುಂಬ, ಅಪಠಿತ ಗದ್ಯ ಕೊಟ್ಟು ಕ್ವಶನ್ ಆನ್ಸರ್ಸ್ ಬರೆಯೋದಕ್ಕೆ ಕೊಡ್ತಾರೆ. ಅಂಥ ಟೈಮಲ್ಲಿ ನಿಮ್ಗೆ ಓದಕ್ಕೆ ಬರಬೇಕು, ಓದಿ ಅದನ್ನು ಅರ್ಥ ಮಾಡ್ಕೊಂಡು ಕಾಂಪ್ರಹೆಂಡ್ ಮಾಡಬೇಕು, ಆಮೇಲೆ ಅದಕ್ಕೆ ಆನ್ಸರನ್ನು ಬರಿಬೇಕು. ಅಲ್ಲಿ ಮಕ್ಕಿ ಬರಿಬೇಡಿ. ಅದನ್ನು ಯಾವುದಾದ್ರೂ 1-2-3 ಗದ್ಯಗಳನ್ನು ಓದಿ, ಹಳೆ ಕ್ವಶನ್ ಪೇಪರ್ ಕೊಟ್ಟಿರತಕ್ಕಂಥ ಗದ್ಯಗಳಿರುತ್ತಲ್ಲ ಅದನ್ನು ಓದಿ ಅದಕ್ಕೆ ಆನ್ಸರ್ ಬರೆಯೋದಕ್ಕೆ ಟ್ರೈ ಮಾಡಿ. ಅವಾಗ ಈಸಿ ಆಗುತ್ತೆ ನಿಮಗೆ. ಸರಿನಾ ಮಕ್ಕಳೇ? ಗ್ರಾಮರ್ ತುಂಬ ಇಂಪಾರ್ಟೆಂಟು. ಕನ್ನಡ ಮತ್ತು ಇಂಗ್ಲೀಷಿಗೆ ಯಾವಾಗಲೂ ಗ್ರಾಮರನ್ನು ಮರೀದೆ ಪ್ರಾಕ್ಟೀಸ್ ಮಾಡಿ. ಹಾಗಿದ್ರೆ ಇಲ್ಲಿ ಏನೇನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದೆ ನಾನು, ಪ್ಯಾಟ್ರನ್ಸನ್ನು ಲರ್ನ್ ಮಾಡಬೇಕು. ಯಾವುದ್ಯಾವುದಕ್ಕೆ, ಲೆಟರ್ ರೈಟಿಂಗು, ಎಸ್ಸೆಗೆ, ಪ್ರೊವರ್ಬ್ ಬರೆಯೋದಕ್ಕೆ ಅಂದರೆ ಗಾದೆ ಮಾತುಗಳನ್ನು ಬರೆಯೋದಕ್ಕೆ. ಆಮೇಲೆ ಗದ್ಯ ಮತ್ತು ಪದ್ಯ ಇದ್ದರೆ ಅದರಲ್ಲಿ ಲಾಂಗ್ ಕ್ವಶನ್ ಆನ್ಸರ್ಸನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಕೃತಿಕಾರರ ಪರಿಚಯ ಇರುತ್ತಲ್ಲ, ಅಂದರೆ ಪೋಯೆಟಿನ ಪರಿಚಯ ಬರೆಯೋದಕ್ಕೂ ಮಾರ್ಕ್ಸ್ ಇರುತ್ತಲ್ವ, ಅದನ್ನು ಕನ್ನಡದಲ್ಲಿ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ಮೆಮೊರೈಸ್ ದ ಪೋಯಮ್ ಇರುತ್ತಲ್ವ, ಅದು ಕೂಡ ಅಷ್ಟೇ ಬರೆದು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಗ್ರಾಮರನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ ಮಕ್ಕಳೇ? ಹಾಗಿದ್ರೆ ಮುಂದೆ ಹೋಗೋಣ. ಇಲ್ಲಿ ಫೈನಲ್ ಏನು ಮಾಡಬೇಕು ಅಂತ ಹೇಳಿದರೆ, ಫೈನಲ್ ಬೂಸ್ಟ್ ಪವರ್ ಟಿಪ್ಸ್ ಟು ನೇಲ್ ಅಂದರೆ ತುಂಬ ಕರೆಕ್ಟಾಗಿ ಹಾಗೆ ಆಗಬೇಕು ಅಂಥೇಳಿ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ಡೋಂಟ್ ಸ್ಕಿಪ್ ದ ರಿವಿಷನನ್ನು ಸ್ಕಿಪ್ ಮಾಡಲೇಬೇಡಿ. ಮತ್ತು ಮರೆತು ಹೋಗೋಕ್ಕೆ ಆಗ್ತಾ ಇರುತ್ತೆ, ಅದರಿಂದ ನೀವೇನು ಮಾಡಬೇಕು, ಅದನ್ನು 2-3 ಸತಿ ಮಾಡ್ತಾ ಇರಬೇಕು. ಯಾವಾಗಲೂ ಹ್ಯೂಮನ್ ಟೆಂಡೆನ್ಸಿ ಅಲ್ವಾ, ಮರೆತು ಹೋಗೋದು ಯಾವಾಗಲೂ ಆಗ್ತಾ ಇರುತ್ತಲ್ವ. ಹಾಗಾಗಿ 2-3 ಸತಿ ಏನು ಮಾಡಬೇಕು, ರಿವೈಸ್ ಮಾಡಬೇಕು. ಆಮೇಲೆ ಮರೀದೇ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತು, ಸ್ಲೀಪು, ಸ್ಟ್ರೆಸ್ ಮಾಡ್ಕೋಬೇಡಿ. ಬೇರೆಯವ್ರ ಪಕ್ಕದ ಮನೆಯವ್ರು ಎಷ್ಟು ಓದ್ತಾ ಇದ್ದಾರೆ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ನಮಗೇನು ಗೊತ್ತಾ, ನಮ್ಮ 100%ಅನ್ನು ನಾವು ಕೊಡಬೇಕು. ಹಾಗಾಗಿ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಸ್ಲೀಪನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆಯೇ ಇಲ್ಲೇನು ಮಾಡಬೇಕು ಗೊತ್ತಾ, ನಿಮ್ಗೆ ಏನಾದರೂ ಡೌಟ್ ಬಂದರೆ ನಿಮ್ಮ ಟೀಚರ್ಸಿಗೆ ಕೇಳಿ, ಇಲ್ಲ ನಮ್ಮ ಪರೀಕ್ಷೆಗೆ ಕೇಳಿ. ನಮಗೆ ಡೌಟ್ ಸೆಕ್ಷನಲ್ಲಿ ಹಾಕಿ ನಾವು ನಿಮ್ಮ ಎಲ್ಲ ಡೌಟ್ಗಳನ್ನು ಸಾಲ್ವ್ ಮಾಡ್ತೀವಿ. ಹಾಗೆಯೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, 60 ದಿನಗಳಲ್ಲಿ ದಿನಕ್ಕೆ 4 ಗಂಟೆ ಹಾಗೆ ಏನಾಗುತ್ತೆ, 60 ದಿನ × 4 240 ಅವರ್ಸ್ ಅಂದರೆ 240 ಗಂಟೆಗಳೇನು ಮಾಡಬೇಕು, ಗುಣಮಟ್ಟ ಅಂದರೆ ತುಂಬ ಎಫಿಷಿಯೆಂಟಾಗಿ ಸ್ಟಡಿ ಮಾಡಿರಿ. ನಿಮ್ಮ ಸಕ್ಸಸ್ ನಿಮ್ಮ ಕೈಯಲ್ಲೇ ಇದೆ. ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ನಾನೇನು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 60 ದಿನ ಹೀಗೆ ಪ್ಲ್ಯಾನ್ ಮಾಡಿ. ಮ್ಯಾಮ್ ನೀವು ಹೇಳ್ದಂಗೆ ಪ್ಲ್ಯಾನ್ ಮಾಡಬೇಕಾ ಅಂತಿಲ್ಲ, ನಿಮ್ಮ ಥರನೂ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಗೆ ಹೀಗೆ ಪ್ಲ್ಯಾನ್ ಮಾಡ್ಕೊಳ್ಬೋದು. ಆದರೆ ಈ 60 ದಿನನ ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡಿ, ನಿಮ್ಮ ಸಕ್ಸಸ್ಸು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಇದೇ ರೀತಿಯಾಗಿ ನಿಮಗೆ ಅನೇಕ ಮಾಹಿತಿಗಳು ಬೇಕು ಅಂತ ಹೇಳಿದರೆ ನಮ್ಮನ್ನು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮಕ್ಕಳೇ ಅಂತ ಹೇಳ್ತಾನೆ ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿರಿ.